ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿ ಪರಪ್ಪನ ಅಗ್ರಹಾರದಲ್ಲಿಯೇ ಯುಗಾದಿ ಮುಗಿಸಿದ್ದಾರೆ. ಇದರ ನಡುವೆ ವಾರದ ಹಿಂದೆ ಡಿಆರ್ಐ ಬಲೆಗೆ ಬಿದ್ದಿದ್ದ ರನ್ಯಾ ಭಂಟನ ವಿಚಾರಣೆಯ ವೇಳೆ ಸ್ಫೋಟಕ ವಿಚಾರ ಬಹಿರಂಗವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ನಟಿ ರನ್ಯಾ ರಾವ್ ಬೇಲ್ ಸಿಗದೆ ಪರದಾಡ್ತಿದ್ದಾಳೆ. ಮತ್ತೊಂದು ಕಡೆ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದು ಹೊಸ ಸಂಗತಿಗಳನ್ನ ಹೆಕ್ಕುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಫೋಟಕ ವಿಚಾರ ಬಯಲು. ಜನವರಿಯಲ್ಲಿಯೇ 14.56 ಕೆಜಿ ಚಿನ್ನ ಸಾಗಿಸಿದ್ದ ರನ್ಯಾ ಮಾರ್ಚ್ನಲ್ಲಿ ಮಾತ್ರವಲ್ಲ, ಜನವರಿ 11ರಂದು 14.56 ಕೆಜಿ ಚಿನ್ನವನ್ನ ಯಶಸ್ವಿಯಾಗಿ ಸಾಗಿಸಿಬಿಟ್ಟಿದ್ಲು. ದುಬೈನಿಂದ ಈ ಚಿನ್ನ ಮಾರಾಟ ಮಾಡೋದಕ್ಕೆ ರನ್ಯಾಗೆ A3 ಸಾಹಿಲ್ ಜೈನ್ ಸಹಾಯ ಮಾಡಿದ್ನಂತೆ. ವಿಚಾರಣೆ ವೇಳೆ ಸಾಹಿಲ್ ಕೂಡ ಈ ಬಗ್ಗೆ ಸ್ಮಗ್ಲಿಂಗ್ನ ಸತ್ಯ ಬಾಯ್ಬಿಟ್ಟಿದ್ದಾನೆ. ಜನವರಿ 11 ಮಾತ್ರವಲ್ಲದೆ ಹಿಂದೆ ಹಲವು ಬಾರಿ ಚಿನ್ನ ಸಾಗಿಸಿದ್ದಾಗಿ ಹೇಳಿದ್ದಾನೆ. ಸಾಹಿಲ್ ಜೈನ್ ವಾಟ್ಸಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆಯಾಗಿರೋದು ಪತ್ತೆಯಾಗಿದೆ. ಕಳ್ಳ ಸಾಗಾಣಿಕೆಯ ಚಿನ್ನ ಮಾರಾಟ ಮಾಡಿದ್ದು ಚಾಟ್ನಿಂದ ಹೊರಬಿದ್ದಿದೆ. ಇಷ್ಟೇ ಅಲ್ಲದೆ ಸಾಹಿಲ್ ರನ್ಯಾಗೆ ಸಹಾಯ ಮಾಡಿರುವ ವಿಚಾರವೂ ಬಹಿರಂಗವಾಗಿದೆ. ಇನ್ನು ಮಾರ್ಚ್ 3ರಂದು ರನ್ಯಾ ರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಬಂದಿತ್ತು. ಇದರಲ್ಲಿ ಇಬ್ಬರು ಚಿನ್ನ ವಿಲೇವಾರಿ ಮಾಡುವ ಬಗ್ಗೆ ಮಾತುಕತೆ ನಡೆಸಿದ್ರು. ಮುಂದುವರೆದು ತಾನು ಕೂಡ ಹವಾಲಾ ದಂಧೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಹೇಳಿಕೆ ಕೊಟ್ಟಿದ್ದಾನೆ. ರನ್ಯಾಗೆ ದುಬೈನಲ್ಲಿ ಚಿನ್ನ ಖರೀದಿಸಲು ಹವಾಲಾ ಮೂಲಕ ಹಣ ನೀಡಿದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ. ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಮತ್ಯಾವ ರಹಸ್ಯ ಹೊರಬರುತ್ತೋ ಕಾದು ನೋಡಬೇಕಿದೆ. ಪ್ರಜ್ವಲ್, TV9 ಬೆಂಗಳೂರು.